ಕಳೆದ 20 ವರ್ಷಗಳಿಂದ ಚಿತ್ರರಂಗದಲ್ಲಿದ್ದರೂ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದರೂ ಅಲ್ಲು ಅರ್ಜುನ್ಗೆ ಸಿಕ್ಕ ಅಸಲಿ ದೊಡ್ಡ ಬ್ರೇಕ್ ಅಂದ್ರೆ ಪುಷ್ಪ ಫ್ರಾಂಚೈಸಿಯೇ. ಇದಕ್ಕೂ ಮುಂಚೆ ಅವರು ದಕ್ಷಿಣ ಭಾರತದಲ್ಲೇ ಹೆಚ್ಚು ಫೇಮಸ್ ಇದ್ದರು. ಆದರೆ ಪುಷ್ಪರಾಜ್ ಅನ್ನೋ ಒಂದೇ ಪಾತ್ರ ಉತ್ತರ ಭಾರತದ ಜನರಿಗೂ ಅವರನ್ನು ಹತ್ತಿರ ಮಾಡಿತು. ಈ ಪಾತ್ರಕ್ಕೆ ದೇಶದಾದ್ಯಂತ ಸಿಕ್ಕ ಪ್ರತಿಕ್ರಿಯೆ ನೋಡಿದ್ರೆ ಅಲ್ಲು ಅರ್ಜುನ್ ಸ್ಟಾರ್ಡಮ್ ಒಂದೇ ಸಾರಿ ಏರಿದಂತಾಯ್ತು. ಈಗ ಪ್ರಶ್ನೆ, ಇಷ್ಟು ದೊಡ್ಡ ಹಿಟ್ ಆದ ಪುಷ್ಪ ಸಿನಿಮಾಗಾಗಿ ಅವರಿಗೆ ಎಷ್ಟು ಸಂಭಾವನೆ ಸಿಕ್ಕಿತು? ಇದನ್ನ ತಮಿಳು ನಿರ್ಮಾಪಕ ಜಿ. ಧನಂಜಯನ್ ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಪುಷ್ಪ ಮೊದಲ ಭಾಗ ಭಾರತದಲ್ಲಿ ಸುಮಾರು 267 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ತು. ವಿದೇಶದಿಂದ 36 ಕೋಟಿ ಬಂದವು. ಒಟ್ಟಿಗೆ ಸುಮಾರು 352 ಕೋಟಿ ರೂಪಾಯಿ ಗಳಿಸಿತು. ಪುಷ್ಪ 2 ಇನ್ನೂ ದೊಡ್ಡ ಹಿಟ್ಟಾಯಿತು. ಭಾರತದಲ್ಲೇ 1265 ಕೋಟಿ ಗಳಿಸಿತು. ವಿದೇಶದಲ್ಲಿ 292 ಕೋಟಿ ಬಂದಿದೆ. ಒಟ್ಟಾರೆ 1727 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತು. ಎರಡೂ ಸಿನಿಮಾಗಳನ್ನು ಸೇರಿಸಿದ್ರೆ ಪುಷ್ಪ ಫ್ರಾಂಚೈಸಿ ಒಟ್ಟು 2000 ಕೋಟಿ ಮೀರಿ ಸುಮಾರು 2079 ಕೋಟಿ ರೂಪಾಯಿ ಗಳಿಸಿತು. ಸಾಮಾನ್ಯವಾಗಿ ದೊಡ್ಡ ನಟರು ಸಿನಿಮಾಗೆ ಮೊದಲೇ ದೊಡ್ಡ ಸಂಭಾವನೆ ತೆಗೆದುಕೊಳ್ತಾರೆ. ಆದರೆ ಅಲ್ಲು ಅರ್ಜುನ್ ಹೀಗೆ ಮಾಡಿಲ್ಲ. ಅವರು ಬೇರೆ ರೀತಿ ಡೀಲ್ ಮಾಡ್ಕೊಂಡ್ರು. ಲಾಭ ಹಂಚಿಕೆ ಅಂದರೆ ಸಿನಿಮಾ ಎಷ್ಟು ಹಣ ಗಳಿಸುತ್ತೋ ಅದರಲ್ಲಿ ಪ್ರತಿ ರೂಪಾಯಿಗೆ 30 ಪೈಸೆ ಅವರಿಗೆ ಸಿಗೋ ಹಾಗೆ ಒಪ್ಪಂದ ಆಗಿತ್ತು. ಈ ಲೆಕ್ಕದ ಪ್ರಕಾರ ಪುಷ್ಪ ಸಿನಿಮಾಗಳಿಂದ ಅವರಿಗೆ ಸುಮಾರು 623 ಕೋಟಿ ರೂಪಾಯಿ ಸಿಕ್ಕಿದೆ ಅಂತ ಹೇಳ್ತಾರೆ. ಈಗ ಇಂತಹ ಮಾದರಿ ತುಂಬಾ ಟ್ರೆಂಡ್ ಆಗ್ತಿದೆ. ಇದರಿಂದ ನಿರ್ಮಾಪಕರಿಗೆ ಸ್ವಲ್ಪ ರಿಲೀಫ್, ಮುಂಚಿತವಾಗಿ ದೊಡ್ಡ ಹಣ ಕೊಡ್ಬೇಕಾಗಿಲ್ಲ. ಸಿನಿಮಾ ಸೋತರೆ ನಷ್ಟ ಕಡಿಮೆ, ಹಿಟ್ ಆಯ್ತರೆ ಲಾಭದಲ್ಲಿ ನಟನಿಗೂ ಪಾಲು. ಇದೇ ಮಾದರಿಯಲ್ಲಿ ಹಲವಾರು ದೊಡ್ಡ ಸಿನಿಮಾಗಳನ್ನು ಮಾಡ್ತಿದ್ದಾರೆ.